Hello everyone, welcome to Sanmarha classes. ನಾಲ್ಕನೇ ಪ್ರಶ್ನೆ ಮೌರ್ಯರು ಮತ್ತು ಕುಶಾಣರು ಎನ್ನುವ ಚಾಪ್ಟರ್ ಇಂದ ಅಶೋಕನ ಶಿಲಾಶಾಸನಗಳಲ್ಲಿ ಹೆಚ್ಚು ಬಳಸಿದ ಭಾಷೆ ಯಾವುದು ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ತಮಿಳು, ಆಪ್ಷನ್ ಸಿ ಪ್ರಾಕೃತ, ಆಪ್ಷನ್ ಡಿ ಪರ್ಷಿಯನ್. ಅಶೋಕನು ಅನೇಕ ಶಾಸನಗಳನ್ನು ಬರೆಸಿದನು. ಸೊ ಮೊಟ್ಟ ಮೊದಲು ನಮಗೆ ಸಿಕ್ಕಂತ ಶಾಸನ ಅಶೋಕನ ಶಾಸನ. ಓಕೆನಾ? ಸೊ ಅಶೋಕನ ಎಲ್ಲ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಇವೆ. ಯಾವ ಭಾಷೆಯಲ್ಲಿವೆ? ಪ್ರಾಕೃತ ಭಾಷೆಯಲ್ಲಿ. ಅದರ ಜೊತೆಗೆ ಇವು ಬ್ರಾಹ್ಮಿ ಲಿಪಿಯಲ್ಲಿ ಇರುವಂತಹ ಶಾಸನಗಳು. ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿ. ಓಕೆನಾ? ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ಅಶೋಕನ ಶಾಸನಗಳು ದೊರೆತಿವೆ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ಅಶೋಕನ ಶಿಲಾಶಾಸನಗಳು ದೊರೆತಿವೆ. ಓಕೆ, ಸೊ ಅಶೋಕನ ಸಾರಾನಾಥ ಸ್ತಂಭವೊಂದರಲ್ಲಿ ವ್ಯಕ್ತವಾಗಿರುವ ಚಿಹ್ನೆಯನ್ನ ನಾವು ರಾಷ್ಟ್ರೀಯ ಚಿಹ್ನೆಯನ್ನಾಗಿ ಬಳಸಿಕೊಂಡಿದ್ದೇವೆ ಅಲ್ವಾ? ಸೊ ಈ ರೀತಿ ಅಶೋಕನ ಶಾಸನಗಳು ಭಾರತದೆಲ್ಲೆಡೆ ದೊರೆತಿವೆ. ಓಕೆನಾ? ಥ್ಯಾಂಕ್ ಯು.